ಅಮ್ಮನವರ ತಾಳಿಗೆ ಕೈ ಹಾಕಬೇಕಾದವನು ನೀನೇ. ನಾಗಿಣಿ ನಮ್ಮ ಮಧ್ಯೆ ನಡೀತಾರೆ ಯುದ್ಧಕ್ಕೆ ಇನ್ನೊಬ್ಬರು ಪ್ರವೇಶವಾಗಿದ್ದಾರೆ ರುದ್ರ. ಈ ಕ್ಷೇತ್ರ ಬಿಡುವ ಮುನ್ನವೇ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ತೀನಿ. ಅಲ್ಲಿಯವರೆಗೂ ಸಹನೆಯಿಂದ ಕಾಯಿ. ಪೂಜೆಗೆ ಬಂದಿದ್ದಲ್ವಾ? ಹೌದು, ಜೊತೆಗೆ ಒಂದು ಮುಖ್ಯವಾದ ಕೋರಿಕೆ ಇತ್ತು, ಅದಕ್ಕೆ ಬಂದಿದ್ದೆ. ಹೌದಾ? ತುಂಬಾ ಸಂತೋಷ. ಈ ಕ್ಷೇತ್ರಕ್ಕೆ ಕೋರಿಕೆಯನ್ನು ಹೊತ್ಕೊಂಡು ಬಂದವರು ಯಾರೂ ಬರಿಗೈನಲ್ಲಿ ಹೋಗಿಲ್ಲ. ಎಲ್ಲವನ್ನೂ ಎಲ್ಲರನ್ನೂ ಆ ತಾಯಿ ಸಲಹುತ್ತಾರೆ. ದೂರದಿಂದ ಬಂದಿದೆಯಾ, ಕೋರಿಕೆಯನ್ನು ಹೊತ್ತು ತಂದಿದೆಯಾ? ಆ ತ್ರಿಪುರ ಸುಂದರಿ ಅಮ್ಮನವರು ನಿನ್ನ ಕೋರಿಕೆಯನ್ನೆಲ್ಲ ಈಡೇರಿಸಲಿ. ನೀನು ಅನ್ಕೊಂಡು ಬಂದ ಕೆಲಸ ಕಾರ್ಯಗಳೆಲ್ಲವೂ ನಿರ್ವಿಘ್ನವಾಗಿ ಅಮ್ಮನವ್ರ ಸಾಕ್ಷಿಯಾಗಿ ನಡೆಯಲಿ. ಒಳ್ಳೆಯದಾಗಲಿ. ಬರ್ತೀನಿ. ತುಂಬಾ ಒಳ್ಳೆಯವರು ಅನ್ಸುತ್ತೆ. ನಡೆದಾಡೋ ದೇವರು ಅಂತ ಬೇರೆ ಹೇಳ್ತೀಯ, ಆದ್ರೆ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಅಬ್ಬಾ, ಒಂದೇ ದಿನದಲ್ಲೇ ಗೊತ್ತಾಗೋಯ್ತಾ ನಿನಗೆ? ನೀನ್ ಹೇಳೋದು ನಿಜಾನೇ. ಈ ಊರಿನ ಜನ ತಲೆಗೊಂದೊಂದು ಮಾತಾಡ್ತಾರೆ. ಕೆಲವರು ಒಳ್ಳೆಯವರು ಅಂತಾರೆ, ಕೆಲವರು ಕೆಟ್ಟವ್ರು ಅಂತಾರೆ. ನನ್ ಬಂಗಾರಿ ಅಂತೂ ಸುಂದ್ರನ್ ಕೊಂದಿದ್ ಇವ್ರೇ ಅಂತ ಹೇಳ್ತಾನೆ. ಬಂಗಾರಿ ಒಳ್ಳೆಯವರ? ತುಂಬಾ ಒಳ್ಳೆ ಹುಡ್ಗ, ಅಪ್ಪಟ ಚಿನ್ನ, ದೇವ್ರಂತ ಹುಡ್ಗ. ಅವನು ನೋಡಿದ್ರೆ ದೇವ್ರನ್ನ ನೋಡ್ದಾಗೆ. ತುಂಬಾ ಸೌಮ್ಯ, ತುಂಬಾ ಸರಳ. ಹಾಗಾದ್ರೆ ದೇವರು ಸುಳ್ಳು ಹೇಳೋದಿಲ್ಲ ಅಲ್ವಾ? Tom tom tana tom tom tana tom tom tana tom tana tom tana tom tom tana tom tom tana tom tom tana tom tana tom tana tom tom tana tom tom tana tom tana tom. ಯಾರಪ್ಪ ಇನ್ ಮಹಾನುಭಾವ ಕಲ್ಲು ಹೊಡ್ಕೊಂಡು ಕೂತಿದ್ದಾನೆ? ನೋಡಕ್ಕೂ ಮುದ್ದಾಗ ಇದ್ದಾನೆ. ಪಕ್ಕದಲ್ಲಿ ಹುಡುಗಿ ಇರಬೇಕಲ್ಲ. ಛೇ, ಹುಡುಗಿ ಇಲ್ಲ ಅಂತಾನೆ ಹೀಗೆ ಕೂತಿರೋದು. ಇವನು ಯಾರೋ ನನ್ನ ಕೇಸೆ. ತುಂಬ ಪ್ರೀತಿಸ್ತಾ ಇರ್ತಾನೆ. ಹುಡುಗಿ ಹತ್ರ ಹೇಳ್ಕೊಂಡಿರಲ್ಲ ಅಥವಾ ಹುಡುಗಿ ಒಪ್ಪಿರಲ್ಲ. ಪ್ರಪಂಚದ ಯಾವುದೇ ಪ್ರೇಮಿ ಸಮಸ್ಯೆ ಆದ್ರೂ ಅದೇ ನನ್ನ ಸಮಸ್ಯೆನೇ. ನಮಸ್ಕಾರ ಬಾಸ್, ನನ್ನ ಹೆಸರು ಅರ್ಜುನ್. ರೀ, ನೀವು ಯಾರು ನನಗೇನು ನಂಗೆ ತೊಂದರೆ ಕೊಡಬೇಡಿ. ಆಲ್ರೆಡಿ ತೊಂದರೆಲಿದ್ದೀರಾ, ಮತ್ತೆ ನಾನು ಯಾಕೆ ನಿಮಗೆ ತೊಂದರೆ ಕೊಡಲಿ? ಪಾಪ ಕಣ್ಣಲ್ಲಿ ಪ್ರೀತಿ ತುಂಬ್ಕೊಂಡು ಕೂತಿದ್ದೀರಾ. ನಿಮ್ಮನ್ನು ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತಾ ಇದೆ. ರೀ, ಹಾಗೇನಿಲ್ಲ, ಪ್ರೀತಿ ಗೀತಿಯಲ್ಲಿ ನಂಗೆ ಗೊತ್ತಿಲ್ಲ. ಮತ್ತೆ ಯಾಕೆ ಹೀಗೆ ಕೂತಿದ್ಯಾ? ಎಮ್ಮೆ ಕಳ್ದೋಗಿದ್ಯಾ ಅಥವಾ ಕುರಿ ತಪ್ಪಿಸ್ಕೊಂಡಿದ್ಯಾ? ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನು ಮಾಡ್ತೀಯಾ? ನಾನೇ ತೋಬಿಡ್ತೀನಿ. ಏಯ್, ಒಂದು ನಿಮಿಷ ನಿಲ್ಲಪ್ಪ. ಸರಿ, ನಿನ್ನ ನಿಜವಾದ ಸಮಸ್ಯೆ ಏನು ಹೇಳಿ ನನಗೆ? ನಿನ್ನ ಹತ್ರ ನನ್ನ ಸಮಸ್ಯೆ ಯಾಕೆ ಹೇಳ್ಕೋಬೇಕು? ಯಾರು ನೀ ನನಗೆ? ನಾನು ಯಾರ ಹತ್ರ ನನ್ನ ಸಮಸ್ಯೆ ಹೇಳ್ಕೊಳ್ಳಲ್ಲ. ಹಾಗಾದ್ರೆ ಇದು ಪಕ್ಕಾ ಲವ್ ಕೇಸೆ. ಎಂಥದೂ ಇಲ್ಲ. ಕೆನ್ನೆಲ್ಲಿರೋ ಗುಳಿ ನೋಡು, ಮುಖದಲ್ಲಿ ಕಂಡ್ರೂ ಕಾಣದೇ ಇರೋ ನಾಚಿಕೆ ನೋಡು, ಕಣ್ಣಲ್ಲಿ ತುಂಬಿಕೊಂಡಿರೋ ಪ್ರೀತಿ ನೋಡು. ಗೊತ್ತಾಗುತ್ತೆ ನೀನು ಯಾರನ್ನೋ ಪ್ರೀತಿಸ್ತಾ ಇದೆಯಾ, ಆದರೆ ಹೇಳ್ತಾ ಇಲ್ಲ ಅಂತ. ನಾನು ಹೇಳ್ತೀನಪ್ಪ, ನಾನು ಇಷ್ಟಪಡ್ತಿರೋ ಹುಡುಗಿ ಹೆಸರು ಅಮೃತ. ಚೆನ್ನಾಗಿದ್ದಾಳೆ. ನಿನ್ನ ಹುಡುಗಿ ಅಷ್ಟು ಚೆನ್ನಾಗಿಲ್ಲದೆ ಇರ್ಬೋದು. ಸರಿ, ನಿನ್ನ ಹುಡುಗಿ ಹೆಸರೇನು? ಇನ್ಯಾರು? ಜಾಜಿನೇ. ನೋಡ್ದಾ ಹೇಗೆ ಕಂಡು ಹಿಡಿದ್ಬಿಟ್ಟೆ? ಹೋಗ್ರಿ, ಏನೇನು ಹೇಳಿ ಸಿಕ್ಕಾಕ್ಸ್ತೀರಾ? ಸರಿ ಬಿಟ್ಟಾಕು. ನಾನು ಅರ್ಜುನ್, ಇಲ್ಲೇ ಮಲ್ಲಿಗೆಪುರದಿಂದ ಬಂದಿರೋದು.
ನನಗೆ ಬೇಕಾಗಿರೋರೊಬ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀನಿ. ನಾನು ಬಂಗಾರಿ, ಇದೇ ಅಮ್ಮನವ್ರ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯೋ ಕೆಲಸ. ಗುಡ್. ಜಾಜಿಯಲ್ಲಿ ಯಾಕೆ ಹೀಗೆ ಕೂತಿದ್ಯಾ? ಅವಳೆಲ್ಲದು ಚೆನ್ನಾಗಿರ್ಬೇಕು, ಅವಳಿಗೆ ಯಾವುದೇ ಸಮಸ್ಯೆ ಆಗಬಾರ್ದು. ನನ್ನಂತ ಒಂದು ಜೊತೆ ಸೇರಿ ಅವಳಿಗೆ ಸಮಸ್ಯೆ ಆಗ್ತಿದೆ. ಒಳ್ಳೆ ಹುಡುಗಿಗೆ ಒಳ್ಳೆ ತಾನೇ ಆಗ್ಬೇಕು ಅರ್ಜುನ್ ಅವರೇ. ತುಂಬ ಇಷ್ಟನಾ? ಅದೆಲ್ಲ ಗೊತ್ತಿಲ್ಲ, ಅವಳಿಗೆ ಒಳ್ಳೇದಾಗಬೇಕು ಅಷ್ಟೇ. ಇಷ್ಟಪಟ್ಟವ್ರಿಗೆ ಇಷ್ಟಪಟ್ಟವರೇ ಸಿಗಬೇಕು ಬಂಗಾರಿ. ಇದನ್ನೆಲ್ಲ ಅಮ್ಮನವ್ರು ನೆರವೇರಿಸ್ತಾರೆ ಬಿಡು. ಹೋಗಿ ನಿನ್ನ ಹುಡುಗಿಗೆಲ್ಲ ಹೇಳ್ಕೊ. ಅದೆಲ್ಲ ಆಗಲ್ಲ ಈಗ. ಯಾಕೆ? ಅದೆಲ್ಲ ಹೇಳಲ್ಲ ನಾನು. ನೀವೆಲ್ಲಿರೋದು? 2 ಜನ ಇದೆ ಅಮ್ಮನವ್ರ ಮುತ್ತೈದೆ ಪೂಜೆಗೆ. ಸರಿ ಬನ್ನಿ, ನಾನು ನಿಮ್ಮನ್ನ ಒಂದು ಮನೆ ಕರ್ಕೊಂಡು ಬಿಡ್ತೀನಿ. ಪರವಾಗಿಲ್ಲ ಬಿಡು, ನಾನು ಹೋಗ್ತೀನಿ. ಬನ್ನಿ, ಮನೆಗೆ ಬಿಡ್ತೀನಿ. ಏ, ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. ರುದ್ರ, ಇದು ಪುಣ್ಯ ಭೂಮಿ. ನಾವು ನಮ್ಮ ಕೆಲಸನ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಸ್ವಲ್ಪ ಎಚ್ಚರ ತಪ್ಪಿದ್ರು ಅಪಾಯ ನಮಗೆ ತಪ್ಪಿದ್ದಲ್ಲ. ಆ ನಾಗಿಣಿ ಇಲ್ಲಿಗೆ ಬಂದಿರೋದು ತ್ರಿಪುರ ಸುಂದರಿಯ ಆಶ್ರಯ ಪಡೆಯೋದಕ್ಕೆ. ಆಕೆ ಸಾಮಾನ್ಯದವಳಲ್ಲ, ಸಾಕ್ಷಾತ್ ಪಾರ್ವತಿಯ ಪ್ರತಿರೂಪ. ರುದ್ರ, ಆದರೂ ಇಲ್ಲಿ ನಮ್ಮ ಶತ್ರುನ ಬಲಿ ಹಾಕೋದಿಕ್ಕೆ ನನ್ನ ಹತ್ರ ಬೇಕಾಗಿರೋ ಶಕ್ತಿ ಇದೆ. ಬಾ ಹೋಗೋಣ. ವಿರೂಪಾಕ್ಷ, ಈ ಊರಿಗೆ ಹೊಸ ಅತಿಥಿ ಪ್ರವೇಶವಾಗ್ತಾ ಇದ್ದಾರೆ. ಹೊಸ ಅತಿಥಿ ಅಂದ್ರೆ ಯಾರದು? ಎಲ್ಲಿದ್ದಾರೆ? ಅವರು ಚಕ್ರಾಪುರಿಯ ಹೊರಗಿದ್ದಾರೆ. ಅಮ್ನವ್ರು ಅವರನ್ನ ಬಿಡ್ತಿಲ್ಲ. ಅಮ್ಮನವ್ರು ಬಿಡ್ತಿಲ್ಲ ಅಂದ್ರೆ ಏನರ್ಥ? ಈ ಊರಿಗೆ ನಾನು ಮೊದಲನೇ ಬಾರಿ ಪ್ರವೇಶ ಮಾಡುವಾಗಲೂ ಅಮ್ನವ್ರು ನನಗೆ ಎಷ್ಟೆಲ್ಲ ತಡೆ ಒಡ್ಲಿಲ್ಲ. ಆದರೂ ಅದನ್ನು ಮೆಟ್ಟು ನಿಂತು ನಾನು ಒಳಗೆ ಬಂದೆ ತಾನೆ. ತಾಯಿ, ನನ್ನನ್ನು ನೀನು ಅಷ್ಟು ಸುಲಭವಾಗಿ ತಡೆಯೋದಿಕ್ಕಾಗಲ್ಲ. ನಾನು ಬಂದಿರೋದು ನಿನಗೆ ಯಾವುದೇ ಅಪಚಾರ ಮಾಡೋದಿಕ್ಕಲ್ಲ. ನನ್ನ ಶತ್ರುನ ಹುಡ್ಕೋದಿಕ್ಕೆ. ದಾರಿ ಬಿಡು ನನಗೆ. ಏನ್ ಬಾಬಾ ಇದು? ಯಾಕೆ ಹೀಗಾಗ್ತಿದೆ? ನಮ್ಮಿಂದ ಯಾಕೆ ಒಳಗೋಗಕ್ಕಾಗ್ತಿಲ್ಲ? ತುಂಬಾ ಶಕ್ತಿವಂತಳವಳು. ಅವಳನ್ನ ಭಕ್ತಿಯಿಂದ ಗೆಲ್ಬೇಕು, ಇಲ್ಲ ಯುಕ್ತಿಯಿಂದ ಗೆಲ್ಬೇಕು. ಇಲ್ಲ ಅವಳ ಶಕ್ತಿನ ಕ್ಷೀಣಿಸೋ ಹಾಗೆ ಮಾಡಿ ನಾವು ಒಳಗಡೆ ಹೋಗ್ಬೇಕು. ರುದ್ರ, ಶಕ್ತಿ ಕಡಿಮೆ ಆಗೋದು ಯಾವಾಗ ಬಾಬಾ? ಅಲ್ಲಿವರೆಗೂ ನಾವು ಇಲ್ಲೇ ನಿಲ್ಬೇಕಾ? ರುದ್ರ, ಇಲ್ಲಿಂದ ಒಳಗಡೆ ನಡೀತಿರೋ ಎಲ್ಲ ಘಟನೆಗಳಿಗೂ ಒಂದಲ್ಲ ಒಂದು ಸಂಬಂಧ ಇದ್ದೇ ಇದೆ. ರುದ್ರ, ನಾವಿಲ್ಲಿಗೆ ಬಂದಿರೋದು ಅಮ್ಮನವರು ನಮ್ಮನ್ನ ಒಳಗಡೆ ಬಿಡ್ದಿರೋ ಹಾಗೆ ತಡಿತಾ ಇರೋದು. ಒಳಗಡೆ ನಡೀತಿರೋ ಎಲ್ಲ ವಿಚಾರಗಳಿಗೂ ಒಂದಲ್ಲ ಒಂದು ಸಂಬಂಧ ಇದ್ದೇ ಇದೆ. ಎಲ್ಲ ಸರಿ ಹೋಗುತ್ತೆ ರುದ್ರ, ಆದರೆ ನಾವು ತಾಳ್ಮೆಯಿಂದ ಕಾಯ್ಬೇಕು. ಹೇಳ್ಕಳ್ಕಿ, ಯಾರದು? ಊರ್ ಹೊರಗಿದ್ದಾನೆ. ನನ್ನಷ್ಟೇ ಶಕ್ತಿ ಇರೋನು, ನನ್ನ ವಿದ್ಯೆಗಳನ್ನೆಲ್ಲ ತಿಳಿದಿರೋನು, ನನ್ನ ತಂತ್ರ ಮಂತ್ರ ಶಕ್ತಿಗಳ ಅರಿವಿರೋನು ಊರ ಹೊರಗೆ ನಿಂತಿದ್ದಾನೆ. ಅಂದ್ರೆ ಶ್ರೀಚಕ್ರಕ್ಕೆ ಇನ್ನೊಬ್ಬ ಪ್ರತಿಸ್ಪರ್ಧಿನ? ಅದು ಅರ್ಥ ಆಗ್ತಿಲ್ಲ ವಿರೂಪಾಕ್ಷ. ಪ್ರಾಣ ಹೋದ್ರೂ ಸರಿ ಕಡ್ಕಿ, ಇನ್ನೊಬ್ಬ ಪಾಲುದಾರ ಬೇಕಾಗಿಲ್ಲ. ಸಿಕ್ನವರೆಲ್ಲ ಪಾಲ್ ಕೇಳೋದಕ್ಕೆ ಅದು ಸುಟ್ಟ ರೊಟ್ಟಿ ಅಲ್ಲ, ಶ್ರೀಚಕ್ರ. ಆ ಕೆಲಸನ ನನ್ ಬಿಟ್ಬಿಡು. ನೀನು ನಾಳೆ ತಾಳಿ ಬದಲಾಯಿಸು.
ಯಾವುದೇ ಕಾರಣಕ್ಕೂ ಕೆಲಸ ಆಗಿಲ್ಲ ಅನ್ನೋ ಮಾತು ನಿನ್ನ ಬಾಯಲ್ಲಿ ಬರಬಾರ್ದು. ಇದನ್ನೇ ಕೊನೆ ಪ್ರಯತ್ನ ಅನ್ಕೊಂಡು ಬಿಡೋಣ. ಅರ್ಥ ಆಯ್ತಾ? ಸರಿ, ನೀನು ಅರ್ಥ ಮಾಡ್ಕೋ. ಯಾರೋ ಬಂದಿದ್ದಾರೆ ಅಂತ ಹೇಳಿದ್ಯಲ್ಲ, ಅವರು ಚಕ್ರಾಪುರಿ ಒಳಗಡೆ ಕಾಲಿಡಬಾರ್ದು, ಹಾಗೆ ಮಾಡಬೇಕು. ಇದು ನಿನ್ನ ಕೆಲಸ. ನನ್ನ ಕೆಲಸ ನಾನು ಮಾಡ್ತೀನಿ. ಹೇಗ್ ಬಂದ್ಯೋ ಆಗ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನು ಹೇಗೆ ಮಟ್ಟ ಹಾಕ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಜೈ ಮಹಾಕಾಲ! ಹೇ, ಯಾರ ಕೈ ಸೋಲು ಯಾರ ಕೈ ಗೆಲುವು ಅಂತ ನೀನು ಮುಂದೆ ಗೊತ್ತಾಗುತ್ತೆ. ಗೆಲುವನ್ನೋದು ಅದು ಯಾವತ್ತು ನಮ್ದೆ. ನಮ್ಮ ಕಾರ್ಯಗಳಿಗೆ ಅಡ್ಡ ಬಂದ್ರೆ ಅವರನ್ನ ಅಮ್ಮನವರ ಪಾದಕ್ಕೆ ಸೇರಿಸ್ಬಿಡ್ತೀನಿ. ಒಳಗ್ ಬಂದ್ರೆ ರಾಕ್ಷಸನ್ ಆಗ್ಬೇಕಾಗುತ್ತೆ ನಾನು. ರಕ್ತ ಚೆಲ್ಲಾಡುತ್ತೆ. ಮನೆಗೊಬ್ನೇ ಯಜಮಾನ, ಊರಿಗೊಬ್ನೇ ಮಹಾರಾಜ. ಈ ಕಟ್ಟಿ ಇರೋವರೆಗೂ ಯಾರಿಗೂ ಪ್ರವೇಶವಿಲ್ಲ. ಜೈ ಮಹಾಕಾಲ! ನಮ್ಮ ಸೋಲು ಗೆಲುವು ಅನ್ನೋದು ನಾವು ಎಷ್ಟು ಶಕ್ತಿನ ಸಂಪಾದನೆ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ನಿಂತಿರುತ್ತೆ. ನೋಡೇ ಬಿಡೋಣ, ನಾನು ಅಥವಾ ನೀನು ಅಂತ. ಸರೋಜ, ಯಾಕೆ ಯೋಚನೆ ಮಾಡ್ತಿದ್ಯಾ? ಮಗಳು ದೈವ ಭಕ್ತಿ ಅಂತ ಹೇಳ್ತಿದ್ಯಾ. ಆ ತಾಯಿನ ನಮ್ದೋರ್ನ ಅವಳು ಯಾವತ್ತೂ ಕೈ ಬಿಡೋದಿಲ್ಲ. ದೇವಸ್ಥಾನದಿಂದ ಇನ್ನೇನು ಬಂದ್ಬಿಡ್ತಾಳೆ, ನೋಡ್ತಾ ಇರು. ಹೋದ್ಸಲ ಮುತ್ತೈದೆ ಪೂಜೆಗೆ ಅಂತ ಬಂದಿದ್ಯಲ್ಲ, ಆಗ ನಿನ್ಗೊಂದು ಮಾತು ಹೇಳಿದ್ದೆ, ನೆನ್ಪಿದ್ಯಾ? ಆ ಮಹಾತಾಯಿ ಕ್ಷೇತ್ರಕ್ಕೆ ಬಂದಿದ್ದೀರಿ, ನಿಮಗೆ ಮಕ್ಕಳಿಲ್ಲ ಅನ್ನೋ ಕೊರಗನ್ನ ಆ ತಾಯಿ ತುಂಬ್ತಾಳೆ ಅಂತ ನಿಮಗೆ ಹೇಳಿದ್ದೆ. ಅವಳು ನಿನ್ನ ಹೊಟ್ಟೆಲಿ ಹುಟ್ಟದೇ ಇರ್ಬೋದು, ಆದರೆ ನೀನು ಅವಳ ಬಗ್ಗೆ ಯೋಚನೆ ಮಾಡ್ತಿರೋದನ್ನ ನೋಡಿದ್ರೆ ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚು ಅನಿಸ್ತಿದೆ. ಹೌದಮ್ಮ, ಅವಳು ಮನೆಗೆ ಬಂದಮೇಲೆ ನಮ್ಮ ಬದುಕೆ ಬದಲಾಗೋಯ್ತು. ಅವಳು ನಮ್ಮ ಅದೃಷ್ಟದ ಮಗಳು. ನಮಗೂ ಒಬ್ಬ ಅದೃಷ್ಟದ ಮಗಳಿದ್ಲು. ಹೇಳಿದ್ನಲ್ಲ, ಏನೇನೋ ಆಗೋಯ್ತು. ಶೇಖರಿ ಅವರೇ, ಆ ದೇವರು ಒಂದು ಕಿತ್ಕೊಂಡು ಇನ್ನೊಂದು ಕೊಡ್ತಾನೆ ಅನ್ನೋ ಮಾತು ನಿಮ್ಮ ಮನೆ ವಿಚಾರದಲ್ಲಿ ಸತ್ಯ ಆಗೋಯ್ತು. ಸುಂದರಿ ಪ್ರತಿರೂಪವಾಗಿ ಜಾಜಿ ಇದ್ದಾಳೆ ನಿಮಗೆ. ಹೌದು, ಅವಳಿಲ್ಲ ಅನ್ನೋ ಕೊರಗನ್ನ ನೀಗಿಸಿದಾಳೆ. ಎಲ್ಲ ಅಮ್ಮನವ್ರ ದಯೆ. ಈ ಮನೆ ಮನಸ್ಸನ್ನ ಖಾಲಿಯಾಗಿರೋದಕ್ಕೆ ಬಿಟ್ಟಿಲ್ಲ. ವಿದ್ಯಂಗ ಅಕ್ಕನಾಗಿ ಈ ಮನೆಗೆ ಮಗಳಾಗಿದ್ದಾಳೆ. ಹೋಗ್ಲಿ ಬಿಡಿಮ್ಮ, ಹಳೇದನ್ನು ಹಳೇದಾಗೋದಕ್ಕೆ ಬಿಡಬೇಕು. ಅದ್ರ ಬಗ್ಗೆ ಮಾತಾಡಿದ್ರೇ ಯೋಚನೆಗಳು ಮನಸ್ತಾಪಗಳು ಜಾಸ್ತಿ ಆಗುತ್ತೆ, ಮನಸ್ಸಿನ ನೆಮ್ಮದಿ ಕೆಡುತ್ತೆ. ಈಗೇನು, ನಿಮಗೂ ನಿಮ್ಮ ಮಗಳು ಸಿಕ್ಕಿದ್ದಾಯ್ತು, ನಮಗೂ ಸಿಕ್ಕಿದ್ದಾಯ್ತು. ಇನ್ನು ಬರೀ ಸಂತೋಷ ಖುಷಿಯಾಗಿರೋದಷ್ಟೇ. ವಿದ್ಯಾ, ವಿದ್ಯಾ, ಇವ್ರನ್ನ ನಿಮ್ಮ ಮನೆ ತೋರ್ಸೋಕೆ ಕರ್ಕೊಬಂದೆ. ಬನ್ನಿ, ನಾನಿನ್ನು ಹೊಡ್ತೀನಿ. ಬನ್ನಿ ಬನ್ನಿ, ಯಾಕಿಷ್ಟು ತಡ ಆಯಿತು? ಈ ಮಳೆಗಾಲದಲ್ಲಿ ಅಣಬೆ ಹೇಳ್ತಾವಲ್ಲ, ಹಾಗೆ ದೇವಸ್ಥಾನಗಳೆದ್ದಿದೆ ನಿಮ್ಮೂರಲ್ಲೇ. ರಸ್ತೆಗೊಂದು ದೇವಸ್ಥಾನ, ಅದನ್ನೆಲ್ಲ ನೋಡಿ ನಮಸ್ಕಾರ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಇಷ್ಟೊತ್ತಾಯ್ತು. ನಮಸ್ಕಾರ, ನಾನು ವಿದ್ಯಾಶಂಕರ ಅಂತ. ಗೊತ್ತು, ಜಾಜಿ ತಮ್ಮ, ಕೋಪಿಷ್ಟ, ಆದರೆ ತುಂಬ ಒಳ್ಳೆಯವನು. ನೀವಿಬ್ರು ಭೇಟಿ ಆಗ್ತಿರೋದು ಈಗಲೇ, ಇಷ್ಟೊಂದು ವಿಷಯ ಹೇಗೆ ಗೊತ್ತು? ಆಕಾಶವಾಣಿ ಜೊತೆ ಬಂದಲ್ಲ ಆ ಬಂಗಾರಿ, ಅವನೇ ಹೇಳಿರ್ಬೇಕು. ಹೌದೌದು. ಹೌದು, ಅಮೃತ ಮತ್ತು ಜಾಜಿ ಕಾಣ್ತಾ ಇಲ್ವಲ್ಲ? ನೋಡಿ ಅರ್ಜುನ್ ಅವರೇ, ಅಮೃತ ಇನ್ನೂ ಮನೆಗೆ ಬಂದಿಲ್ಲ. ನಾವೆಲ್ಲ ಅದನ್ನೇ ಮಾತಾಡ್ಕೋತಾ ಇದ್ವಿ. ನನಗೆ ಯಾಕೋ ಆತಂಕ ಆಗ್ತಾ ಇದೆ. ಸ್ವಲ್ಪ ಹೋಗಿ ನೋಡ್ಕೊಂಡು ಬರ್ತೀರಾ? ವಿದ್ಯಾ, ನೀವು? ನನಗೇನೋ ಇವತ್ತು ಅವ್ರ ಮನೆಗೆ ಬರೋದು ಡೌಟೇ. ಯಾಕಪ್ಪ ಹಾಗಂತ್ಯಾ? ಯಾಕೆ ಅಂದರೆ ನಿಮ್ಮೂರಲ್ಲಿರೋ ಅರ್ಧ ದೇವಸ್ಥಾನ ನೋಡೋದಕ್ಕೆ ಇಷ್ಟೊತ್ತಾಗಿರುತ್ತೆ, ಇನ್ನು ಉಳಿದರ್ಧ ನೋಡೋದಕ್ಕೆ ಬೆಳಿಗ್ಗೆ ತನಕ ಆಗುತ್ತೆ. ಸರಿ ವಿದ್ಯಾ, ನೋಡ್ಕೊಂಬರೋಣ ಬಾ. ಅದ್ರ ಅವಶ್ಯಕತೆ ಇಲ್ಲ. ಬಾ ಅಮೃತ. ಯಾಕೆ ಹಾಗೆ ನಿಂತ್ಕೊಂಡಿದ್ಯಾ ಅಮೃತ? ಬಾ ಒಳಗೆ. ನೀನು ನೋಡ್ತಾ ಇರೋದೆಲ್ಲ ನಿಜ. ಅಮೃತ, ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬಂದು ಅಮ್ಮನವ್ರ ಮುತ್ತೈದೆ ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದ ತಗೊಂಡು ಹೋಗ್ತಿದ್ವಲ್ಲ,
ಸರಿ ತಪ್ಪಿಸ್ಕೊಳ್ಳೋದಕ್ಕೆ ಇಷ್ಟ ಆಗಲಿಲ್ಲ, ಅದಕ್ಕೆ ಬಂದ್ಬಿಟ್ವಿ. ಹೌದು ಅಮೃತ, ಅದು ಅಲ್ಲದೆ ಅರ್ಜುನ್ ಕೂಡ ತುಂಬ ಬಲವಂತ ಮಾಡಿದ್ರು, ಅದಕ್ಕೆ ಬಂದ್ಬಿಟ್ವಿ. ಬಾಬಾ ಏನಿದು, ಎಷ್ಟೊತ್ತು ಬೇಕು? ಏನಾದರೂ ಮಾಡಿ ಒಳಗೆ ಹೋಗಾಗ ಮಾಡಿ ಬಾಬಾ, ಕಾಯೋದಕ್ಕಾಗ್ತಾ ಇಲ್ಲ. ಕಾಯಲೇಬೇಕು ರುದ್ರ. ಆ ತಾಯಿಯ ಅನುಮತಿ ಮೀರಿ ನಾವೇನಾದ್ರೂ ಒಳಗಡೆ ಹೋದ್ರೆ ನಮ್ಮ ಪ್ರಾಣನ ಕಳ್ಕೋಬೇಕಾಗುತ್ತೆ. ಒಳಗಡೆ ಹೋಗೋದಕ್ಕೆ ಆ ತಾಯಿಯ ಅನುಮತಿ ಇಲ್ಲ. ಮಾಯಾಜಾಲದಿಂದ ನಮ್ಮನ್ನು ದೂರ ಇಟ್ಟಿದ್ದಾಳೆ. ಖಂಡಿತ ಇದಕ್ಕೊಂದು ಕೊನೆ ಇದ್ದೇ ಇದೆ ರುದ್ರ. ಇಲ್ಲ ಬಾಬಾ, ನನಗೆ ಅನುಮಾನ. ಬೆಂಕಿ ಉರಿತಾನೆ ಇದೆ. ಇದು ಹೀಗೆ ಆದ್ರೆ ಈ ಊರಿಗೆ ಬಂದಿರೋ ನಾಗಿಣಿ ಹೊರಟ್ಬಿಡ್ತಾಳೆ. ನಾವಿಲ್ಲಿಗೆ ಬಂದಿದ್ದು ಕೂಡ ದಂಡ ಆಗುತ್ತೆ ಬಾಬಾ. ದಾರಿ ಯಾವಾಗ ಸರಿ ಹೋಗುತ್ತೆ? ಈ ಬೆಂಕಿ ಯಾವಾಗ ಆರುತ್ತೆ ಬಾಬಾ? ತಿಳ್ಕೋಬೇಕಾ? ನೋಡಲಿ. ಜೈ ಮಹಾಕಾಲ. ಏನಿದು ಕಡ್ಕಿ? ನೋಡು, ಗೊತ್ತಾಗುತ್ತೆ. ಏನ್ ಬಾಬಾ, ಇವರೆಲ್ಲ ಯಾರು? ಗೊತ್ತಾಗುತ್ತೆ ರುದ್ರ, ನೋಡು. ಮಾಂಗಲ್ಯ ಯಾಕಿದು? ಇದು ನಿಮ್ಮ ಅಮ್ಮನವರ ಕೊಳ್ಳಲ್ಲಿ ಇರಬೇಕಾದ ಮಾಂಗಲ್ಯ. ಅಸಲಿ ಮಾಂಗಲ್ಯನ ನಾಳೆ ನನ್ನ ಕೈಗೆ ತಂದ್ಕೊಡು. ನಾನು ಸೃಷ್ಟಿಸಿರೋ ಈ ಮಾಂಗಲ್ಯನ ಅವಳ ಕೊಳ್ಳಿಗೆ ಹಾಕು. ಆಗ ಅವಳ ಸರ್ವಶಕ್ತಿಗಳನ್ನು ಕಳ್ಕೊಂಡು ನಮ್ಮ ಅಧೀನದಲ್ಲಿರ್ತಾಳೆ. ಯಾವುದೇ ಅಪಾಯ ಇಲ್ಲ ಅಲ್ವಾ ಕಡ್ಕಿ? ಅಪಾಯ ಇದೆ, ಆದರೆ ನಮ್ಗಲ್ಲ, ಆ ನಿನ್ನ ಅಮ್ಮನವ್ರಿಗೆ. ಆದ್ರೆ ಒಂದು ಮಾತು ಕಡ್ಕಿ, ಶ್ರೀಚಕ್ರ ಬೇಕು ನಿಜ, ಅದ್ರ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ, ಅದು ನಿಜ. ಆದ್ರೆ ಅಷ್ಟೇ ಪ್ರಾಣನ ಅಮ್ಮನವ್ರ ಮೇಲೂ ಇಟ್ಕೊಂಡಿದ್ದೀನಿ. ಆಕೆ ನೋಡಿ ಬೆಳೆದಿದ್ದೀನಿ. ಆಕೆ ನನ್ನ ಕೈ ಹಿಡಿದು ನಡೆಸಿದಾಳೆ. ಅವಳಿಂದ ಮಾತು ಕಲ್ತಿದ್ದೀನಿ, ಸಂಸ್ಕಾರ ಅವಳಿಂದ ಬಂದಿದೆ, ಸರಿ ತಪ್ಪುಗಳನ್ನ ತಿದ್ದಿದ್ದಾಳೆ. ಯಾಕೋ ನನ್ನ ಮನಸ್ಸಿಗೆ ನೆಮ್ಮದಿ ಅನಿಸ್ತಾ ಇಲ್ಲ. ಈ ಕೆಲಸನ ನಾನು ಹೃದಯದಿಂದ ಮಾಡ್ತಾ ಇಲ್ಲ. ಮಾಡೋದು ಕಷ್ಟ ಆಗ್ತಾ ಇದೆ. ಕಷ್ಟ ಆದ್ರೂ ಬೇರೆ ವಿಧಿ ಇಲ್ಲ ವಿರೂಪಾಕ್ಷ, ಮಾಡಲೇಬೇಕು. ಇಲ್ದಿದ್ರೆ ನಮ್ಮ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗಲ್ಲ. ಈಗ ನಮ್ಮ ಪಾಪ ಪುಣ್ಯಗಳ ಲೆಕ್ಕಾಚಾರಗಳನ್ನು ಬದಿಗಿಟ್ಬಿಡು. ಶ್ರೀಚಕ್ರ ನಮ್ಮ ಕೈವಶವಾದ ಮೇಲೆ ಅಸಲಿ ತಾಳಿನ ನಿನ್ನ ಅಮ್ಮನವ್ರಿಗೆ ಧಾರಣೆ ಮಾಡೋಣ. ಆಗ ಅವಳ ಶಕ್ತಿ ವಾಪಸ್ಸಾಗುತ್ತೆ. ತಾಯಿಗೆ ಶಕ್ತಿ ಬಂದ್ಮೇಲೆ ನಮ್ಮ ಕಥೆ ಏನ್ ಕಡ್ಕೆ? ಸುಟ್ಟು ಬಿಡ್ತಾಳೆ, ಭಸ್ಮ ಆಗಿ ಹೋಗ್ಬಿಡ್ತೀವಿ ನಾವು. ಬುದ್ಧಿ ಇಲ್ಲ ನಿನಗೆ. ಆಗ ಶ್ರೀಚಕ್ರ ನಮ್ಮ ಕೈವಶದಲ್ಲಿರುವಾಗ ಯಾರಿಂದ ನಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ? ಸರಿ ಕಣ್, ಈಗ ನನಗೆ ಸಮಾಧಾನ ಆಯ್ತು. ನಾನಿದ್ ಹೊರಡ್ತೀನಿ. ವಿರೂಪಾಕ್ಷ ನಿನ್ಕೋ. ನಾಳೆ ಮಾಂಗಲ್ಯ ಧಾರಣೆ ಆಗೋದು ಯಾವುದೇ ಕಾರಣಕ್ಕೂ ತಪ್ಪಬಾರ್ದು. ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೆಲಸ ಮಾಡು. ಇದೇ ನಮ್ಮ ಕೊನೆ ಪ್ರಯತ್ನ ಅಂತ ಕೊನೆ ಸಾರ್ತಿ ಹೇಳ್ತಾ ಇದ್ದೀನಿ. ಬಾಬಾ, ಏನ್ ಮಾಡ್ತಿದ್ದಾರೆ ಅವರು? ಬಿಡು ರುದ್ರ, ಅದೆಲ್ಲ ನಮ್ಗೆ ಬೇಡ್ದಿರೋ ವಿಚಾರ. ಬಂದಾಯ್ತಲ್ಲ ಅವಳ ಬಳಿಗೆ, ಸಿಗ್ತಾಳೆ. ಬಿಡು ರುದ್ರ, ಅವಳು ಕೊನೆ ಉಸಿರು ಎಳೆಯೋದನ್ನ ನೋಡೋದಿಕ್ಕೆ ನಾನು ಕಾಯ್ತಾ ಇದ್ದೀನಿ. ಅಮೃತ, ನಿನಗೆ ಗೊತ್ತಾ, ಅಮ್ಮನವ್ರ ಹತ್ರ ಏನೇ ಬೇಡ್ಕೊಂಡ್ರು ಅದೆಲ್ಲ ಆಗತ್ತೆ. ರಾತ್ರಿ ಹೊತ್ತು ಅಮ್ಮನವರು ಗರ್ಭಗುಡಿಯಿಂದ ಸಂಚಾರಕ್ಕೆ ಹೊರಡ್ತಾರಂತೆ. ಅವಾಗ ನಾವು ಯಾರು ನೋಡಬಾರ್ದಂತೆ. ಹೌದಾ? ಹೌದು ಅಮೃತ. ಇನ್ನೊಂದು ನಿಜ ಏನಂದ್ರೆ, ಕೆಟ್ಟವ್ರಿಗೆ ಉಳಿಗಾಲ ಇಲ್ಲ, ಒಳ್ಳೆಯವ್ರಿಗೆ ಕೆಟ್ಟ ಕಾಲ ಇಲ್ಲ. ಅದು ಅಮ್ಮನವ್ರ ಶಕ್ತಿ. ಹೌದಾ ಜಾಜಿ? ವಿದ್ಯಾ,
ನಿಮ್ಮ ಅಕ್ಕಂಗೆ ಸ್ವಲ್ಪ ಲವ್ ಸ್ಟೋರಿ ಹೇಳೋದಕ್ಕೆ ಹೇಳೋ. ಗೊತ್ತಾಯ್ತು ಬಿಡಿ, ಪ್ರೀತಿಯಲ್ಲಿ ಬಿದ್ದು ಒದ್ದಾಡ್ತಿದ್ದೀರಿ. ಬಾಯ್ ಬಿಟ್ಟು ಹೇಳಬೇಕಾ? ವಿದ್ಯಾ, ತುಂಬ ಹೊತ್ತಾಯ್ತು, ಹೋಗಿ ಮಲ್ಕೋ. ಅವಿವೇಕಿಗಳ ಹತ್ರ ಜಾಸ್ತಿ ಹೊತ್ತು ಕಾಲ ಕಳಿಬಾರ್ದು. ಯಾಕೆ ಹೇಳು? ಯಾಕೆ? ನೀನು ಅವ್ರ ಥರನೇ ಆಗ್ತೀಯ, ಅದಕ್ಕೆ. ಸರಿ ಅಕ್ಕ. ಬಾವಾ, ಏನೋ ಹೇಳ್ತಾ ಇದ್ದೆ. ಏನೋ? ಅಮೃತ ನಿನಗೆ ಅಕ್ಕ ಅಂದಮೇಲೆ ನೀನು ನನಗೆ ಭಾವನೆ ತಾನೆ? ಭಾವ ಗೀವ ಅಂದ್ರೆ ಸಾಯಿಸ್ಬಿಡ್ತೀನಿ ನಿಮ್ಮನ್ನ. ಕೊಂದ್ಬಿಡಿ, ಯಾಕಿನ್ನೂ ಸುಮ್ಮನೆ ಜೀವಂತವಾಗಿ ಬಿಟ್ಟಿದ್ದೀರಾ? ಜಾಜಿ, ಸುಮ್ಮನೆ ಒಳಗಡೆ ಹೋಗೋದಕ್ಕೆ ಹೇಳು. ವಿದ್ಯಾ, ಕರ್ಕೊಂಡು ಹೋಗೋ ಅವ್ರನ್ನ. ಬಾರಪ್ಪ, ನೀನು ಅಕ್ಕ ಗರಂ ಆಗಿದ್ದಾರೆ. ಇರು ಬಾವಾ, ಇನ್ನ ಸ್ವಲ್ಪ ಹೊತ್ತು ಮಾತಾಡೋಣ. ಮತ್ತೆ ಭಾವ ಅಂತಿದ್ದೀರಾ? ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು. ನೀನು ಬಾರಪ್ಪ ಸುಮ್ಮನೆ. ಬಾರಪ್ಪ ನೀನು. ಯಾಕೆ ನಿಮ್ಗೆ ಅವ್ರ ಮೇಲೆ ಅಷ್ಟೊಂದು ಕೋಪ? ಪಾಪ ಅವ್ರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ, ಒಪ್ಕೊಳ್ಳೋದಲ್ವಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹೀಗೆ ಹೇಳೋರೆ ಮುಂದೆ ನೀನಿಲ್ಲದೆ ಜನ್ಮನೇ ಇಲ್ಲ ಅನ್ನೋದು. ಬೇಕಿದ್ರೆ ನೋಡ್ತೀರಿ, ನೀವಿಬ್ಬರೇ ಜೊತೆ ಆಗೋದು. ಯಾಕೆ ಹಾಗೆ ಹೇಳ್ತಿದ್ದೀನಿ ಅಂದರೆ ನಿಮ್ಮಿಬ್ರು ನೋಡಿ ನನಗೆ ಹಾಗೆ ಅನ್ನಿಸ್ತು ಅಷ್ಟೇ, ಬೇರೆ ಇನ್ನೇನಿಲ್ಲ. ಸರಿ ಬಾ ಮಲ್ಕೊಳ್ಳೋಣ, ನಾನು ಹಾಸಿಗೆ ಹಾಸ್ತೀನಿ. ಇನ್ನೂ ಎಷ್ಟು ಸಾರ್ತಿ ಗಾಡಿ ಹೊಡಿಬೇಕೋ ಏನೋ. ಲೇ ಪಂಚಾಕ್ಷರಿ, ಸಮಾಧಾನ ಕಣಯ್ಯ, ಬಾರೇ ಇಲ್ಲಿ. ಪೂಜೆ ಜೋರಾಗಿ ನಡೀತಾ ಇರಬೇಕು, ನಿಂದು ನಡೀತಾ ಇರ್ಬೇಕು ಜೋರಾಗಿ. ಕಿಸೆ ಭದ್ರ, ಹಣ ಉದ್ರೋಗುತ್ತಾ ಆಮೇಲೆ. ನನ್ನನ್ನೇ ನೀನು ಅಂದ್ಕೊಂಡೇನಾ? ನನಗಿರೋದು ಮೇಲ್ಗಡೆ ಒಂದೇ ಜೋಬ್, ನೀನು ನೋಡ್ಕೊ. ಮೇಲೆ ಒಂದು, ಅಕ್ಕ ಒಂದು, ಪಕ್ಕ ಒಂದು, ಸಾಲದಕ್ಕೆ ಹಿಂದ್ಗಡೆ ಬೇರೆ. ನನಗೆ ದುಡ್ಡು ಮಾಡೋ ಆಸೆ ಇಲ್ಲಪ್ಪ. ನೋಡೋ, ದುಡ್ಡಿನ ವಿಚಾರದಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಒಂದೇನೆ. ಈಗ ವಿಚಾರ ಏನು ಹೇಳು? ನೋಡು, ಇವತ್ತು ಪೂಜಾ ಸಾಮಗ್ರಿಗಳು ಜಾಸ್ತಿ ಬೇಕಾಗತ್ತೆ. ನೀನು ನನ್ನ ಹಿಂದ್ಗಡೆನೇ ಇರಬೇಕು. ಆಮೇಲೆ ಸಾಮಾನೆಲ್ಲ ತಂದು ಹಾಕ್ಬಿಟ್ಟು ನಿನ್ನ ಹೆಂಡತಿ ಗುಪ್ತಚರಕ್ಕೆ ಹೋಗ್ಬಿಡ್ಬೇಡ. ಯಜಮಾನ್ರೆ, ಪ್ರಸಾದದ ವ್ಯವಸ್ಥೆ ಎಲ್ಲ ಆಗಿದೆ. ಆಮೇಲೆ ಅರ್ಚಕರಿಗೆ ಹೇಳಿಬಿಟ್ಟು ಮಾಂಗಲ್ಯ ಧಾರಣೆ ಬೇಕಾಗಂತೂ ಪೂಜಾ ಸಾಮಗ್ರಿಗಳನ್ನೆಲ್ಲ ವ್ಯವಸ್ಥೆ ಮಾಡಿಸಿದ್ದೀನಿ. ಜನ ಜಾಸ್ತಿ ಅಲ್ವಾ, ಅದಕ್ಕೆ ಯಾವುದಕ್ಕೂ ಇರಲಿ ಅಂತ ಪೊಲೀಸ್ ಪಡೆ ಜಾಸ್ತಿ ಬೇಕು ಅಂತ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಹಟ್ಟೆ ಪೊಲೀಸ್ ಕಾವಲು ಕಾಯೋದಕ್ಕೆ ಇದೇನು ಶ್ರೀಚಕ್ರ ಉದ್ಭವ ಆಗೋ ಕಾಲನ? ಗಣೇಶನ ಮಾಡು ಅಂದ್ರೆ ಅವರ ಅಪ್ಪನ ಮಾಡೋ ಕೆಲಸನ ನಿಲ್ಲಿಸ್ಬಿಡು. ನಾನು ಹೇಳಿದ ಕೆಲಸ ಮಾಡು, ಸೇವಕನ ಕೆಲಸ ಮಾಡು. ರಾಜನ ಕೆಲಸ ಮಾಡೋದಕ್ಕೆ ಹೋಗಿ ದರ್ಬಾರ್ ಮಾಡೋದಕ್ಕೆ ಹೋಗ್ಬೇಡ. ಇದೇ ಮುಂದುವರೆದ್ರೆ ಕೆಲಸ ಕಳ್ಕೊಳ್ತೀಯ, ಹುಷಾರ್. ಅಲ್ಲ ಯಜಮಾನ್ರೆ, ಅದು ತೊಂದರೆ ಆಗ್ಬೋದೇನೋ ಅಂತ. ನಾನಿರ್ಬೇಕಾದ್ರೆ ಯಾವ ತೊಂದರೆನೂ ಆಗೋದಿಲ್ಲ. ಇಷ್ಟು ವರ್ಷ ನಡ್ಕೊಂಬರ್ಲಿಲ್ವಾ? ಈಗಲೂ ಹಾಗೆ ನಡೆಯುತ್ತೆ. ಸ್ವಲ್ಪ ಸಮಯ ಗರ್ಭಗುಡಿ ಒಳಗಡೆ ಯಾರನ್ನು ಬಿಡಬೇಡ. ಬಿಡಬಾರ್ದಾ? ಹೌದು, ಬಿಡಬಾರ್ದು. ನಾನು ಹೇಳ್ತಾ ಇದ್ದೀನಿ, ಯಾರಿಗೂ ದರ್ಶನ ಇಲ್ಲ ಅಮ್ಮನವ್ರದ್ದು ಸ್ವಲ್ಪ ಹೊತ್ತು. ನಾನೇನು ಸಂಕಲ್ಪ ಮಾಡ್ಕೊಳ್ಳೋದಿದ್ದೆ, ನಾನು ಒಳಗೆ ಹೋಗ್ತಾ ಇದ್ದೀನಿ, ಸರಿಯಾಗಿ ನೋಡ್ಕೊ. ಲೇ ಪಂಚಾಕ್ಷರಿ, ಹುಳಿಗೆ ಸಿದ್ಧ ಒಳಗೆ ಮೇದ ಅನ್ನೋ ಆಗಿದೆಯಲ್ಲೋ ಇರೋ ಮಾತು. ಹೋಗ್ಲಿ ಬಿಡು, ಈ ದೊಡ್ಡವ್ರ ಸವಸ ಇಲ್ಲ ನಮಗೆ ಯಾಕೆ. ನಿಮಗೆ ನಮ್ಮೂರು ಇಷ್ಟ ಆಯ್ತಾ? ನಿಮ್ಮೂರು, ನಿಮ್ಮ ಮನೆ, ನೀನು, ಅಮ್ಮನವರು ಎಲ್ಲರೂ ಇಷ್ಟ ಆದ್ರು. ಯಾಕೆ ಹಿಂಗೆ ಮಾಡ್ತಿದ್ದೀರಾ? ಪ್ರೀತಿಸೋರ್ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋದ್ರೆ ಪ್ರೀತಿ ಉಳಿಯುತ್ತಂತೆ. ಜಾಜಿ, ಏನು? ಒಂದು ಕೆಲಸ ಮಾಡೋಣವಾ? ಹೇಳಿ. ಓಡೋಣವಾ? ಓಡೋದಾ? ದೇವಸ್ಥಾನದ ಹತ್ರನೇ ಇದೀವಲ್ಲ. ನನಗೀಗ ಓಡಬೇಕು ಅನ್ನಿಸ್ತಿದೆ. ಓಡೋಣವಾ? ಸರಿ. ತೋಂ ತೋಂ ತನ ತೋಂ ತೋಂ ತನ ತೋಂ ತೋಂ ತನ ತೋಂ ತನ ತೋಂ ತನ ತೋಂ ತೋಂ ತನ ತೋಂ ತೋಂ ತನ ತೋಂ ತೋಂ ತನ ತೋಂ. ಹೆಜ್ಜೆ ತಪ್ಪೋಯ್ತಲ್ಲ, ಈಗ ನಿಮ್ಮ ಹುಡುಗಿ ನಿಮ್ಗೆ ಸಿಗಲ್ವಾ? ಅಮ್ಮನವರು ನನಗೆ ಮೋಸ ಮಾಡಲ್ಲ. ಅದು ನಿಜಾನೇ. ಅಮ್ಮನವ್ರ ಹತ್ರ ಏನು ಕೇಳ್ಕೊಂಡ್ರು ಕೊಡ್ತಾರೆ. ಹೌದಾ ಬಂಗಾರಿ?
ನೀನೇನು ಕೇಳ್ಕೋಬೇಕು ಅಂತಿದ್ಯಾ? ಶಾಸ್ತ್ರಿಗಳ ಸಾವು, ಸುಂದರಿ ಆತ್ಮಕ್ಕೆ ಶಾಂತಿ, ಜಾಜಿ ಚೆನ್ನಾಗಿರ್ಬೇಕು ಅಂತ. ಯಾಕೋ ಕೋಪ? ಜಾಜಿ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಕೋಪ ಯಾಕೆ? ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಬನ್ನಿ. ಈಗ ಸಮಾಧಾನವಾಯ್ತಾ ಮಹಾತಾಯಿ? ನೋಡು, ನಿನ್ನ ಭಕ್ತ ನಿನ್ನ ಸನ್ನಿಧಿಗೆ ಬಂದಿದ್ದಾನೆ. ನನ್ನ ಕೈನಲ್ಲಿ ಮಾಡಬಾರದ ಕೆಲಸ ಮಾಡಿಸ್ತಾ ಇದೀಯ. ಹೌದು, ನೀನೇ ಮಾಡಿಸ್ತಾ ಇರೋದು. ಯಾಕೆ ಅಂತಂದ್ರೆ ಎಲ್ಲವೂ ಆ ಶ್ರೀಚಕ್ರದಿಂದ. ನನಗೊತ್ತು ನಾನು ದಾರಿ ತಪ್ಪಿದ್ದೀನಿ ಅಂತ. ಆದ್ರೆ ಏನ್ ಮಾಡ್ಲಿ? ಈಗ ತಪ್ಪು ಸರಿಗಳ ವ್ಯಾಖ್ಯಾನ ಮಾಡೋದು ಸಮಯ ಅಲ್ಲ. ಶ್ರೀಚಕ್ರ ಒಂದೇ ಸತ್ಯ, ಮಿಕ್ಕಿದ್ದೆಲ್ಲವೂ ಮಿಥ್ಯಾ. ತಾಯಿ, ಕ್ಷಮಿಸು ನನ್ನಪ್ಪ. ಮಹಾತಾಯಿ, ಅಮ್ಮನವರೇ, ನನ್ನನ್ನು ಕ್ಷಮಿಸ್ಬಿಡು. ಕ್ಷಮಿಸ್ಬಿಡು ನನ್ನನ್ನ. ಮಹಾತಾಯಿ, ಮಹಾತಾಯಿ, ಈ ಕೈಗಳಿಂದ ಮಾಡಬಾರದ ಕೆಲಸ ಮಾಡಿಸ್ತಾ ಇದೆಯ ತಾಯಿ. ಈ ಭಕ್ತನ ಕ್ಷಮಿಸ್ಬಿಡು. ತಾಯಿ, ನಾನು ಒಂದು ಕಾರ್ಯವಾಯಿತು. ಇನ್ನು ನಿನ್ನ ಮುತ್ತೈದೆ ಪೂಜೆ ಭಂಗವಾಯಿತು. ಮುತ್ತೈದೆ ಪೂಜೆ ಆಗದೆ ನನಗೆ ಶಕ್ತಿ ಸಂಪನ್ನವಾಗೋದಿಲ್ಲ, ಚಕ್ರ ಉದ್ಭವವಾಗೋಲ್ಲ. ಈ ಸಮಯದಲ್ಲಿ ಚಕ್ರನ ವಶಪಡಿಸ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತೀನಿ. ತಾಯಿ, ನನ್ನ ಎಲ್ಲ ಈ ಕೆಲಸಗಳಿಗೆ ನಿನ್ನ ಆಶೀರ್ವಾದ ಬೇಕಮ್ಮ. ನಿನ್ನ ಭಕ್ತನನ್ನ ಹರಸು ತಾಯಿ, ಹರಸು ಹರಸು.
ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲ. ದೇವಸ್ಥಾನ ಕಾಲಿಟ್ಟು ಗಳಿಗೆಯಿಂದ ಏನೋ ಅನಾಹುತ ಆಗಿದೆ ಅನ್ನಿಸ್ತಿದೆ. ಯಾಕೆ? ಇರಲಿ, ಮೊದಲು ಅಮ್ಮನವರ ದರ್ಶನ ಮಾಡ್ತೀನಿ. ಬಾಬಾ ಬಾಬಾ, ಬೆಂಕಿ ಯಾರೋಯ್ತು? ಇದು ಹೇಗೆ ಸಾಧ್ಯ? ಎಲ್ಲವೂ ಸಾಧ್ಯ ರುದ್ರ. ಕ್ಷಣದಲ್ಲಿ ಮನುಷ್ಯ ತನ್ನ ಕೆಲಸನ ಮುಗಿಸ್ಕೊಂಡು ಆ ದೇವರಿಗೆ ಸವಾಲಾಗ್ತಾನೆ. ಈಗ ನಾವು ಈ ಊರೊಳಗಡೆ ಹೋಗೋದಿಕ್ಕೆ ಯಾವ ಅಡ್ಡಿನೂ ಇಲ್ಲ ರುದ್ರ. ಶಾಸ್ತ್ರಿ ಹೇಳ್ದ, ಯಾರೋ ನಿನ್ನಷ್ಟೇ ಶಕ್ತಿ ಇರೋನು ಬಂದಿದ್ದಾನಂತೆ ಚಕ್ರಾಪುರಿಗೆ. ನಿಜನಾ? ನಿಜ, ಬಂದಿದ್ದಾನೆ. ಯಾರು ಬಂದಿರೋದು? ಯಾಕೆ ಬಂದಿರೋದು? ಅವನಿಗೇನು ಕೆಲಸ ಇಲ್ಲಿ? ಬಾಬಾ, ನಾಗಿಣಿಯ ಹುಡ್ಕಾಟದಲ್ಲಿ ನನ್ನ ಪ್ರಾಣ ಬೇಕಾದರೂ ಹೋಗ್ಲಿ, ನಾನೇ ಮೊದಲು ನಿಲ್ತೀನಿ ಆಕೆನ ಬಲಿ ಹಾಕೋದಕ್ಕೆ. ಅದಕ್ಕೆ ರುದ್ರ, ನೀನು ನನಗೆ ಬಹಳ ಇಷ್ಟ ಆಗೋದು. ಸರಿ ಬಾ, ಹೋಗೋಣ. ಶತ್ರು ಗಡಿ ದಾಟಿ ಬಂದಾಯ್ತು ಮಾರಿಗುಡಿ. ಇದೇ ಉತ್ತರ ದಿಕ್ಕಿಂದ ಬರ್ತಿದ್ದಾನೆ. ಬರ್ಲಿ, ಇದೇ ಗಂಡು ತಗೊಂಡು ಸುಟ್ಟು ಬಿಡ್ತೀನಿ ಕಡ್ಕಿ ಅವನ್ನ. ದುಡುಕ್ಬೇಡ ಮಾರಿಗುಡಿ. ಅವನು ಯಾಕೆ ಬಂದಿದ್ದಾನೆ? ಅವನ ಉದ್ದೇಶ ಏನು? ಅವನು ಎಷ್ಟು ದಿನ ಇಲ್ಲಿ ವಾಸ ಇರ್ತಾನೆ ಅದನ್ನೆಲ್ಲ ತಿಳ್ಕೊಳ್ಬೇಕಲ್ವಾ? ಅದನ್ನೆಲ್ಲ ತಿಳ್ಕೊಂಡು ಏನ್ ಮಾಡ್ತೀಯ ನೀನು? ಒಂದೇ ಸಲ ಡಮ್ ಅನ್ಸ್ಬಿಡೋಣ. ಪ್ರಾಣ ಕಳ್ಕೊಳ್ತೀಯಾ? ಅವನನ್ನ ನಾನು ವಿಚಾರಿಸ್ಕೊಳ್ತೀನಿ. ವಿರೂಪಾಕ್ಷ ಬರಲಿ. ಶ್ರೀಚಕ್ರದ ಆಸೆಯಿಂದ ಎಲ್ಲಾದ್ರೂ ನೀನು ಇಲ್ಲಿ ಬಂದ್ರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೊಟ್ಬಿಡು. ಇಲ್ಲ ಅಂದ್ರೆ ನಿನ್ನ ರುಂಡವನ್ನ ಅಮ್ಮನವರ ಪಾದಕ್ಕೆ ಸೇರಿಸ್ಬಿಡ್ತೇನೆ. ಅಯ್ಯೋ ದೇವ್ರೆ, ಬೆಂಕಿ ರೀ! ಎಲ್ಲಿದ್ದೀರಾ? ವಿದ್ಯಾ, ಅಮ್ಮ, ಸರೋಜಾ, ವಿಕ್ರಮ್ ಎಲ್ಲ ಬನ್ನಿ, ಬೆಂಕಿ ಹತ್ಕೊಂಡಿದೆ. ಬೆಂಕಿ ಹತ್ಕೊಂಡಿತ್ತು, ನಾನೇ ನೀರ್ ಹಾಕಿ ಆರಿಸ್ದೆ ಕಣೋ. ಲೋ ಶೇಖ್ರಿ, ಒಳ್ಳೇದಲ್ಲ ಕಣೋ ಇದು. ಏನ ಇದು? ದೇವ್ರ ಮನೆಯಲ್ಲಿ ಬೆಂಕಿ ಕಾಣಿಸ್ಕೊತಲ್ಲೋ. ತಾಯಿ, ಯಾವ ಸೂಚನೆ ಕೊಡ್ತಾ ಇದೀಯ ನಮಗೆ? ಏನಿದೆಲ್ಲ? ಶೇಖ್ರಿ, ಅಲ್ಲಿ ನೋಡು, ಅಮ್ಮನವ್ರ ಮಾಂಗಲ್ಯ ಹರಿದು ಬಿದ್ದಿದೆ. ಯಾವತ್ತಾದ್ರೂ ಇಂಥ ಘಟನೆ ನಡೆದಿತ್ತೆ ನಮ್ಮ ಮನೆಯಲ್ಲಿ? ಇಲ್ಲಮ್ಮ, ಇದು ಅನಾಹುತದ ಮುನ್ಸೂಚನೆನೆ. ಶ್ರೀಚಕ್ರ ಕಳು ಮಾಡೋರ್ ಕುತಂತ್ರನೇ ಅಲ್ವಾ ಇದು? ಇದ್ರೂ ಇರಬಹುದು ಅಂತ. ನನ್ಗೆ ಯಾಕೋ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನಿಸ್ತಿದೆ. ಅಮ್ಮನವ್ರ ವಿಗ್ರಹಕ್ಕೇನೋ ಅಪಚಾರ ಆಗಿದೆ. ಇದೆಲ್ಲ ಅದರ ಮುನ್ಸೂಚನೆನೋ ಏನೋ. ಬೆಂಕಿ ಆಕಸ್ಮಿಕ ಅನ್ಬೋದು, ಆದರೆ ಅಮ್ಮನವ್ರ ತಾಳಿ ಕಿತ್ತು ಹೋಗಿದೆ ಅಂದರೆ ದಿನ ಬೆಳಗಾದರೆ ಅಮ್ಮನವ್ರ ಮುತ್ತೈದೆ ಪೂಜೆ. ಮುತ್ತೈದೆ ಪೂಜೆಗೂ ಈಗ ತಾಳಿ ಹರಿದು ಬಿದ್ದಿರೋದಕ್ಕೂ ಶ್ರೀಚಕ್ರ ಕಳುವಾಗೋ ವಿಚಾರಗಳಿಗೂ ಒಂದಕ್ಕೊಂದು ಸಂಬಂಧ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ವಿದ್ಯಾ, ನೀನು ಮನೇಲೇ ಇರೋ. ಅಮ್ಮ, ನೀನು ಇಲ್ಲೇ ಇರು. ನಾವು ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡ್ ಬರ್ತೀವಿ. ನಡೀರಿ. ಕಂಡ್ಕೊಂಡವ್ರು ಬಂದು ಹೋಗೋದಕ್ಕೆ ಚಕ್ರಾಪುರಿ ಎಂದು ನಿಮ್ಮ ಮಾವನ ಮನೆ ಅನ್ಕೊಂಡಿದ್ದೀರಾ ನೀವು? ಎಲ್ಲಿ ರಾಜ್ಯ ಭಾರ ಮಾಡಬೇಕಾದವ್ ನಾನು. ಮುಂದೆ ಏನಾದರೂ ಆಗಬಹುದು ಅನಾಹುತಗಳು. ಯಾವುದಕ್ಕೂ ನೀನು ಮಾತ್ರ ಬಹಳ ಎಚ್ಚರಿಕೆಯಿಂದ ಇರು. ಯಾರೋ ನಮ್ಮನ್ನು ತಡೆಯೋದಕ್ಕೆ ಬರ್ತಾ ಇರೋ ಆಗಿದೆ. ಬರಲಿ, ಯಾರ ಪತ್ರ ನಾನು ನೋಡೇ ಬಿಡ್ತೀನಿ.
ದಾರಿ ಬಿಡು. ಬಿಡಲ್ಲ. ನಾಶ ಆಗೋಗ್ತೀಯ. ನೋಡೇ ಬಿಡೋಣ. ನಿನ್ಗೆಲ್ಲ ಹುಚ್ಚು. ನಾನು ಯಾರು, ನನ್ನ ಶಕ್ತಿ ಏನು ಅಂತ ನಿಂಗೆ ಗೊತ್ತಿದ್ದಿದ್ರೆ ಈ ಕಡೆ ಮುಖ ಕೂಡ ಹಾಕಿ ಮಲಗ್ತಾ ಇರಲಿಲ್ಲ ನೀನು. ನನ್ನ ಶಕ್ತಿ ಬಗ್ಗೆ ಸ್ವಲ್ಪನಾದರೂ ಅರಿವಿದ್ರೆ ಈ ದಾರಿಲೇ ಬರ್ತಿರ್ಲಿಲ್ಲ ನೀನು. ವ್ಯರ್ಥ ಪ್ರಲಾಪ ಬೇಡ. ನನ್ನ ಮಂತ್ರಶಕ್ತಿದ ಅರಿವು ನಿನಗಿಲ್ಲ. ನನ್ನ ಬಗ್ಗೆ ನಿನ್ಗೇನು ಗೊತ್ತಿಲ್ಲ. ಹೆಸರು ಭೈರವ, ಕಾಲರುದ್ರನ ಆರಾಧಕ, ಅಗಾಧ ಶಕ್ತಿ ಸಂಪಾದನೆ ಮಾಡ್ಕೊಂಡಿರೋನು. ನಾಗಮಣಿ ಹಿಂದೆ ಬಿದ್ದಿದ್ಯಾ? ಹೆಸರು ತ್ರಿಕಾಲರುದ್ರ, ಸಿದ್ದೇಶ್ವರ ಕಡಕಿ. ತಂತ್ರ ಮಂತ್ರ ವಿದ್ಯೆಗಳಲ್ಲಿ ಪರಿಣಿತ ಹೊಂದಿದ್ಯಾ? ನೀನು ಶ್ರೀಚಕ್ರದ ಹಿಂದೆ ಬಿದ್ದಿದ್ಯಾ? ಇಬ್ಬರು ಶಕ್ತಿವಂತರೇ, ತಂತ್ರ ಮಂತ್ರದಲ್ಲಿ ಪರಿಣಿತರೆ. ನಾವೇ ಯಾಕೆ ಹೊಡೆದಾಡ್ಕೋಬೇಕು ಭೈರವ? ಅದನ್ನೇ ನಾನು ಹೇಳೋಣ ಅಂತ ಇದ್ದೆ ಕಡಕಿ. ಯಾರೋ ಶಕ್ತಿಗಳು ನಮ್ಮ ಮುಂದೆ ಬರ್ತಿದ್ದಾರೆ ಅಂತ ಅಂದ್ಕೊಂಡು ನಾನು ತಪ್ಪಾಡ್ದೆ. ಈ ಊರಲ್ಲಿ ನಮ್ಮ ಶತ್ರುಗಳಿರೋದು ನಿಜ, ಆದ್ರೆ ನಮ್ಮ ಬೇಟೆ ನೀವಲ್ಲ. ಶ್ರೀಚಕ್ರದ ಮೇಲೆ ಕಣ್ಣು ಹಾಕಲ್ಲ ಅಂತ ಮಾತು ಕೊಟ್ರೆ ಮಾತ್ರ ಚಕ್ರ ಪ್ರವೇಶ. ಇಲ್ಲ ಅಂದ್ರೆ ಇದುವರೆಗೆ ನಿಮ್ ಶಕ್ತಿನ ತೋರಿಸಿದ್ರೆ ಇನ್ನು ಮುಂದೆ ನನ್ನ ಶಕ್ತಿ ತೋರಿಸ್ಬೇಕಾಗತ್ತೆ. ನಿಮ್ಮ ಶ್ರೀಚಕ್ರದ ಮೇಲೆ ನಮ್ಗೆ ಯಾವುದೇ ಆಸೆಗಳಿಲ್ಲ. ನಮಗ್ ಬೇಕಾಗಿರೋದು ಸಿಕ್ಕಿದ್ರೆ ನಾವಿಲ್ಲಿಂದ ಈಗಲೇ ಹೊರಟೋಗ್ತೀವಿ. ಭೈರವ, ನಾವೊಂದು ಮಹತ್ ಕಾರ್ಯಕ್ಕೆ ಅಣಿಯಾಗ್ತಾ ಇದ್ದೀವಿ. ಆ ಕಾರ್ಯಕ್ಕೆ ನಿಮ್ಮಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನೀವು ಹುಡ್ಕೊಂಡು ಬಂದಿರೋ ಶತ್ರುವಿನ ಹುಡುಕಾಟಕ್ಕೆ ನಾವು ಕೂಡ ಸಹಾಯ ಮಾಡ್ತೇವೆ. ನಿಮ್ಮ ಕೆಲಸಕ್ಕೆ ನನ್ನಿಂದ ಆಗೋ ಸಹಾಯನ ನಾನು ಮಾಡ್ತೀನಿ. ಎರಡು ಅಗಾಧ ಶಕ್ತಿಗಳ ಮಿಲನ ಆಗ್ತಿದೆ ಅಂದ್ರೆ ಏನ್ ಮುಂದೆ ಸೃಷ್ಟಿ ಆಗ್ತಿರೋದು ದೊಡ್ಡ ಇತಿಹಾಸದೆ ಅನ್ಕೋ ಭೈರವ. ಈ ಸೃಷ್ಟಿಯಲ್ಲಿ ನಮ್ಮ ಕೈ ಮೇಲಾಗಬೇಕು ಅಂದ್ರೆ ನಾವಿಬ್ರು ಒಂದಾಗ್ಲೇಬೇಕು. ಬಾ ಕಡ್ಕೆ. ಅಮ್ನೋರೇ, ಈಗ ನೀವು ಏನ್ ಮಾಡ್ತೀರಾ? ಎರಡು ಬೆಟ್ಟದಂತ ಶಕ್ತಿಗಳು ಒಂದಾಗ್ತಿವೆ. ಈಗ ನೀವು ತಪ್ಪಿಸ್ಕೊಳ್ಳೋ ಹಾಗೇ ಇಲ್ಲ. ಇಬ್ರು ಶಕ್ತಿ ಸೇರಿದ್ಮೇಲೆ ಆ ತಾಯಿಯ ಶಕ್ತಿ ಕುಂದಲೇಬೇಕು. ಈಗಾಗಲೇ ನಿಮ್ಮ ಅಮ್ಮನವರ ಶಕ್ತಿ ಪಾತಾಳಕ್ಕೆ ಸೇರಿರೋ ಬಗ್ಗೆ ನನಗೆ ಸೂಚನೆ ಸಿಕ್ಕಿದೆ. ನಾವು ಅನ್ಕೊಂಡಿರೋದು ಆಗಲೇಬೇಕು. ದೇಶಕ್ರೆ, ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ದೇವಸ್ಥಾನದಲ್ಲಿ ಇಷ್ಟು ವರ್ಷದಿಂದ ಕೆಲಸ ಮಾಡಿದ್ದೀನಿ, ಯಾವತ್ತೂ ಈ ಥರ ಅನಿಸಿರ್ಲಿಲ್ಲ ನನಗೆ. ಯಾಕೋ ಈ ಸಲ ಏನೋ ಒಂದು ಅನಾಹುತ ಆಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಪಂಚಾಕ್ಷರಿ ಆಗ್ತಿರೋದು ಮುತ್ತೈದೆ ಪೂಜೆ. 1000 ಅಡೆತಡೆಗಳು ಬಂದ್ರು ನಿರ್ವಿಘ್ನವಾಗಿ ನೆರವೇರುತ್ತೆ ಕಣಯ್ಯ. ಗೊತ್ತಿದೆ ದೇಶಕ್ರೆ, ಆದರೂ ಅನುಮಾನ ನಿಲ್ತಾ ಇಲ್ವಲ್ಲ ನನಗೆ. ನಿಂದು ಯಾವಾಗಲೂ ಅಡ್ಡಬಾಯ ಕಣಪ್ಪ. ಸ್ವಲ್ಪ ಸುಮ್ಮನಿರೋ, ಏನಾಗಲ್ಲ. ಪೂಜೆಗೆ ಓಡಾಡ್ತಾ ತರ ತುರುಲಿ ನಿನ್ನ ಮನಸ್ಸಿಗೆ ಕತ್ಲಕ್ಕೆ ಹಾಕೊಂಡಿದೆ ಅಷ್ಟೇ. ಇವ್ರ್ಯಾಕೆ ಹೀಗೆ ಓಡ್ ಬರ್ತಾ ಇದ್ದಾರೆ? ಅಯ್ಯೋ, ಇವ್ರನ್ನ ಕಟ್ಕೊಳ್ಳಿ ದೇಶಕ್ರೆ. ಇವ್ರದೊಂಥರ ಡ್ರಾಮಾ ಕಂಪ್ನಿ ಇದ್ದಾಗೆ, ಏನಾದರೂ ಒಂದು ಅವಘಡ ಮಾಡ್ಕೋತಾನೆ ಇರ್ತಾರೆ. ಇವತ್ತು ಏನಾಗಿದೆ ನೋಡ್ಬೇಕಷ್ಟೇ. ಹೇಯ್ ಮುಚ್ಚ ಬಾಯಿ. ಏನ್ ನಮ್ಮ ಚಟ್ಕನ ಮನೆಯವ್ರನ್ನ ಅವಮಾನ ಮಾಡ್ತೀಯನಾ? ದೇಶಕ್ರೆ, ದೇವಸ್ಥಾನದ ಗರ್ಭಗುಡಿಲಿ ಅಮ್ಮನವ್ರಿಗೆ ಅಪಚಾರವಾಗಿ ಹೋಗಿದೆ, ಅನಾಹುತವಾಗಿ ಹೋಗಿದೆ. ಏನ್ ಶೇಖರಿ, ಯಾಕಿಷ್ಟ ಆತಂಕ? ಅದೇನ್ ಅಪಚಾರ ಆಯ್ತು? ನಮ್ಮ ಮನೆಯಲ್ಲಿರೋ ಅಮ್ಮನವ್ರ ವಿಗ್ರಹ ತಾಳಿ ಕಿತ್ತು ಹೋಗಿದೆ, ಬೆಂಕಿ ಹತ್ಕೊಂಡಿದೆ. ಅಯ್ಯೋ ದೇವ್ರೆ,
ಏನು ಹೇಳ್ತಾ ಇದ್ದೀರಾ ನೀವು? ಅದಕ್ಕೆ ಏನು ಮಾಡ್ಬೇಕೀಗ? ಮನೇಲಿರೋ ಜಾಗನೇ ಇಷ್ಟು, ಸೌದೆನ ಎಲ್ಲಂದ್ರೆ ಅಲ್ಲಿ ಬೀಸಾಕಿರ್ತೀರ, ಬೆಂಕಿ ಹತ್ಕೊಂಡಿರುತ್ತೆ. ಜವಾಬ್ದಾರಿನೇ ಇಲ್ಲ ನಿಮ್ಮ ಮನುಷ್ಯರಿಗೆ. ಇನ್ನು ತಾಳಿ ಅದನ್ನ ರೇಷ್ಮೆ ದಾರದಲ್ಲ ಕಟ್ಟಿರ್ತೀರ, ಹಳೆಯ ದಾರದಲ್ಲಿ ಕಟ್ಟಿರ್ತೀರ, ಅದು ಹರಿದೋಗಿರುತ್ತೆ. ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ನನಗನ್ಸುತ್ತೆ ಅಮ್ಮನವ್ರಿಗೆ ಅಪಚಾರವಾಗಿದೆ, ಖಂಡಿತ ಆಗಿದೆ. ನೋಡು ಶೇಖರಿ, ತಮಾಷೆ ಮಾಡಬೇಡ. ಏನು ಸಾಕ್ಷಾತ್ ಅಮ್ಮನವರೇ ಬಂದ್ಬಿಟ್ಟು ನಿಮ್ಮ ಮನೆ ವಿಗ್ರಹದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರಾ? ಯೋಚನೆ ಮಾಡ್ರಿ ಶಟಕ್ರೆ, ನೀವೇ ಏನಾದರೂ ಅನಾಚಾರ ಮಾಡಿರ್ಬೋದು. ಬಹಳಷ್ಟು ವಿಷಯಗಳಿಗೆ ತಾವೇ ಅಲ್ವೇ ಕಾರಣಕರ್ತರು. ನೋಡಿ, ಯಾಕೀಗ ಹೇಳ್ತಾ ಇದ್ದೀರಾ? ಅವ್ರವ್ರ ನಂಬಿಕೆ ಅವ್ರಿಗೆ ದೊಡ್ಡದೇ ಅಲ್ವಾ? ಒಂದ್ಸಲ ಹೋಗಿ ನೋಡೋದ್ರಲ್ಲಿ ಏನಿವಾಗ? ನೋಡಿಮ್ಮ, ನೀವು ಈ ಊರಿಗೆ ಹೊಸಬ್ರು ಅನ್ಸುತ್ತೆ, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ನೀವು ಸುಮ್ಮನೆ ರೀ. ಇಲ್ಲ, ನನಗೂ ಹಾಗೆ ಅನ್ಸುತ್ತೆ. ಅಮ್ಮನವ್ರಿಗೆ ಏನೋ ಅಪಚಾರ ಆಗಿರಲೇಬೇಕು, ಇಲ್ಲದೇ ಇದ್ರೆ ಯಾಕೆ ಹೀಗಾಗತ್ತೆ ಹೇಳಿ? ಯಾವತ್ತೂ ಹೀಗಾಗಿರಲಿಲ್ಲ. ಪಂಚಾಕ್ಷರಿ, ಶೇಖರಿ ಬಡವ ಇರಬಹುದು, ಆದರೆ ಸುಳ್ಳು ಹೇಳೋನಲ್ಲ. ಅವನ ನಂಬಿಕೆ ಅವನಿಗೆ ದೊಡ್ಡದು. ಈಗ ಒಂದ್ಸರಿ ಹೋಗಿ ನೋಡಿದ್ರೆ ಏನೀಗ? ಆಯಾ, ನಮ್ಮ ಶಟ್ಕನ್ ಸತ್ಯವಂತಿಕೆ ನಮಗೆ ಗೊತ್ತಿಲ್ವಾ? ಬಿಡಿ ಸರ್, ಮುತ್ತೈದೆ ಪೂಜೆ ಬೇರೆ ಇದೆ, ಇದರಿಂದ ಅದಕ್ಕೆ ಅಪಚಾರ ಆಗ್ಬಾರ್ದಲ್ವಾ? ಒಂದ್ಸರಿ ಹೋಗಿ ನೋಡೋದ್ರಲ್ಲಿ ಏನು ತಪ್ಪಿದೆ? ಇದು ಯಾವ ಕರ್ಮ ರೀ? ಯಾರ್ದೋ ಮನೇಲಿ ಬೆಂಕಿ ಬಿದ್ದರೆ ನಾವು ಹೋಗ್ಬಿಟ್ಟು ಗರ್ಭಗುಡಿಲಿ ಯಾಕೆ ನೋಡಬೇಕು ಅಂತ? ಏ ಶೇಖರಿ, ತಲೆ ಕೆಟ್ಟಿದ್ದೇನೆ ನಿನಗೆ? ಪಂಚಾಕ್ಷರಿ, ಈಗ ನಾನು ಹೇಳ್ತಿದ್ದೀನಿ ಕೇಳು. ಒಂದ್ಸಲ ಹೋಗಿ ನೋಡಿದ್ರೆ ಏನೂ ಆಗಲ್ಲ ಅಲ್ವಾ? ಅಲ್ಲ ದೇಶಕ್ರೆ, ಮಾತಾಡಬೇಡ. ಈಗ ತಾನೇ ಹೇಳ್ತಿದ್ದೆ, ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ, ಏನೋ ಅನಾಹುತ ಆಗೋದ್ರ ಸೂಚನೆ ಸಿಗ್ತಿದೆ ಅಂತ. ಇದು ಅದರದ್ದೇ ಸೂಚನೆ ಆಗಿರಬಹುದಲ್ವಾ? ನಡೀರಪ್ಪ, ನಡಿ. ಆಯ್ತು ಬನ್ನಿ. ನನಗೇನೋ ಕೆಲಸ ಆಗಿಲ್ಲ ಅನ್ನಿಸ್ತಿದೆ. ಭೈರವ, ನಿಮ್ಮವನಿಗೆ ಸ್ವಲ್ಪ ಬಾಯಿ ಮುಚ್ಕೊಂಡಿರೋದಕ್ಕೆ ಹೇಳು. ಆಗೋ ಕೆಲಸದಲ್ಲಿ ಅಪ್ಪದ್ದ ನೋಡಿದ್ರೆ ಸರಿಯಾದ ಪಾಠ ಹೇಳ್ಕೊಡ್ಬೇಕಾಗುತ್ತೆ. ರುದ್ರ, ಸ್ವಲ್ಪ ಸುಮ್ಮನಿರು. ಕೆಲಸ ಆಗ್ತಾ ಇದೆ, ಅದು ನನ್ನ ಗಮನಕ್ಕೆ ಬಂದಿದೆ. ಒಳ್ಳೆ ಕೆಲಸಕ್ಕೆ ಬಂದಿರುವಾಗ ಅಶುಭ ನುಡಿಬೇಡ. ಅಡಿಕೆ ಶುಕ್ರವಾರ ಪರಮೇಶ್ವರನ ಶಕ್ತಿ ತುಂಬಿಕೊಳ್ತಾ ಇದ್ದಂತ ಅಮ್ಮನವರ ಮಾಂಗಲ್ಯ ಇಲ್ಲಿದೆ ನೋಡು. ಮಂತ್ರ ಸಂಘಾತನಿ ದೃಢ ನಿಬಿಡ ಬೀಜ